ಡಾಕ್ಟ್ರೇ, ನಮ್ ತಾತನಿಗೆ 2 ವರ್ಷದಿಂದ ಗ್ಯಾಸ್ ಇದೆ. ರೆಗ್ಯುಲರ್ ಆಗಿ ಒಮ್ಮೆಸ್ ಗುಳಿಗೆ ಕೊಡ್ತಿದೀನಿ. ಇದಕ್ಕಿನ್ನ ಸ್ಟ್ರಾಂಗ್ ಇರೋ ಗುಳಿಗೆ ಅದನ್ನ ಬರ್ಕೊಡ್ತೀರಾ? ಲೋ, ರೆಗ್ಯುಲರ್ ಆಗೆಲ್ಲ ಕೊಡಬೇಡ ಕಣೋ, ನಿಮ್ಮ ತಾತಂಗೆ ಬರ್ಬಾರ್ದು ಕಾಯಿಲೆಗಳೆಲ್ಲ ಬರ್ತವೆ. ಎಸ್, PPI ತಗೊಳ್ಳೋದ್ರಿಂದ ನಿಮ್ಮ ಇಮಿಡಿಯೇಟ್ ಗ್ಯಾಸ್ಟ್ರೈಟಿಸ್ ಅಂತೂ ಕಡಿಮೆ ಆಗುತ್ತೆ, ಬಟ್ ಲಾಂಗ್ ರನ್ನಲ್ಲಿ ನಿಮ್ಮ ಆರೋಗ್ಯ ನೀವೇ ಹಾಳು ಮಾಡ್ಕೊಳ್ತೀರಿ. ಒಂದು ಅರ್ಥ ಮಾಡ್ಕೊಳ್ರಿ, PPI ತಗೊಳ್ಳೋದು ಇಂದ ನಿಮಗೆ ಬೋನ್ಸು ವೀಕ್ ಆಗ್ತವೆ. ಯಾಕೆಂದರೆ ನಿಮ್ಮ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಕಡಿಮೆ ಆಗುತ್ತೆ, ಮೆಗ್ನೀಷಿಯಂ ಅಬ್ಸಾರ್ಪ್ಷನ್ ಕಡಿಮೆ ಆಗುತ್ತೆ, ಆಮೇಲೆ ತುಂಬ ಇಂಪಾರ್ಟೆಂಟ್ ವೈಟಮಿನ್ B12 ಅಬ್ಸಾರ್ಪ್ಷನ್ ಕಡಿಮೆ ಆಗುತ್ತೆ. ಮೊದಲೇ ಇಂಡಿಯನ್ಸಲ್ಲಿ B12 ಕಡಿಮೆ, ಯಾಕಂದರೆ ಎಲ್ಲರೂ ಮೆಜಾರಿಟಿ ಆಫ್ ವೆಜಿಟೇರಿಯನ್ಸ್ ಇರ್ತಾರೆ, ಅದು ತಿನ್ನೋ ಪೌಲ್ಟ್ರಿಲಿ ಒಳ್ಳೆ B12 ಸಿಗಲ್ಲ. ಅಂಡ್ ಮೆಜಾರಿಟಿ ಆಫ್ ಪೇಷಂಟ್ಸ್ ಡಯಾಬಿಟಿಕ್ ಇರ್ತಾರೆ, ಅವ್ರಿಗೆಲ್ಲ ಮೆಟ್ಫಾರ್ಮಿನ್ ತೊಗೊಳ್ತಿರ್ತಾರೆ, ಅವ್ರಿಗೂ ಕೂಡ ಈ ವೈಟಮಿನ್ B12 ಡಿಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ಈ ರೆಗ್ಯುಲರ್ ತಗೊಳ್ಳೋದ್ರಿಂದ ನಿಮಗೆ ಬೇರೆ ಇನ್ಫೆಕ್ಷನ್ಸು ಜಾಸ್ತಿ ಆಗುತ್ತೆ. ಹೊಟ್ಟೆ ಇನ್ಫೆಕ್ಷನ್ಸ್ ಇರ್ಬೋದು, ನಿಮೋನಿಯಾ ಇರ್ಬೋದು, ಟೈಫಾಯ್ಡ್ ಇರ್ಬೋದು, ಈ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಎಲ್ಲ ಜಾಸ್ತಿ ಆಗ್ತವೆ. ಯಾಕಂದರೆ ನಮ್ಮ ಬಾಡಿಲಿರೋ ಆ್ಯಸಿಡ್ ಇದನ್ನೆಲ್ಲ ಕೊಲ್ಲುತ್ತೆ ಆ್ಯಕ್ಚುಲಿ. ಬಟ್ ನೀವು ಇದನ್ನ ಆ್ಯಂಟಾಸಿಡ್ ತೊಗೊಳ್ಳೋದ್ರಿಂದ ಅಥವಾ ಈ PPI ತೊಗೊಳ್ಳೋದ್ರಿಂದ ಈ ಆ್ಯಸಿಡ್ ಮಾತ್ರ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಈ ಬ್ಯಾಕ್ಟೀರಿಯಾ ಚೆನ್ನಾಗಿ ಓವರ್ ಗ್ರೋತ್ ಆಗುತ್ತೆ. ಆ್ಯಂಡ್ ಅಫ್ಕೋರ್ಸ್ ಇದು ತೊಗೊಳ್ಳೋದ್ರಿಂದ ನಿಮಗೆ ಲಾಂಗ್ ರನ್ನಲ್ಲಿ ನಿಮಗೆ ಹಾರ್ಟ್ ಮತ್ತು ಕಿಡ್ನಿ ಪ್ರಾಬ್ಲಮ್ಸು ಬರ್ತವೆ. ಸೊ ನೀವು PPI ರೆಗ್ಯುಲರ್ ತೊಗೊಳ್ತಿದ್ರೆ ಏನು ಮಾಡ್ಬೇಕು? ಮತ್ತೆ ಒಂದೇ ಸರಿ ಮಾತ್ರ ಬಿಡಬೇಡ್ರಿ. ಬಿಟ್ಟರೆ ಸಡನ್ನಾಗಿ ಅಸಿಡಿಟಿ ಜಾಸ್ತಿ ಆಗಿ ಹೊಟ್ಟೆಲಿ ಇನ್ನೂ ಹುಣ್ಣುಗಳು ಜಾಸ್ತಿ ಆಗ್ತವೆ. ಸೊ ಇದನ್ನು ನಿಮ್ಮ ಡಾಕ್ಟರ್ ಅಡ್ವೈಸಿಂದ ಸ್ಲೋ ಆಗಿ ಬಿಡ್ತಾ ಹೋಗ್ರಿ. ದಿಸ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಆ್ಯಂಡ್ ಅದ್ರ ಜೊತೆ ಸ್ವಲ್ಪ ಡಯಟ್ ಸ್ವಲ್ಪ ಫಾಲೋ ಮಾಡಿರಿ. ಲೈಕ್ ಸಣ್ಣ ಮೀಲ್ಸ್ ತಿನ್ನಿರಿ, ರಾತ್ರಿ ಹೊತ್ತು ತುಂಬ ಲೇಟಾಗಿ ಊಟ ಮಾಡಬೇಡ್ರಿ, ಟೈಮ್ ಊಟ ಮಾಡಿರಿ. ಹಸಿ ಮೆಣಸಿನ್ಕಾಯಿ ಅಂತ ಐಟಮ್ಸ್ ಪ್ಲೀಸ್ ಅವಾಯ್ಡ್ ಮಾಡಿರಿ. ಆಮೇಲೆ ಇನ್ಸ್ಟೆಡ್ ಆಫ್ PPI ಯು ಕ್ಯಾನ್ ಯೂಸ್ ರಾನಿಟಿಡೇನ್ ಅಥವಾ ರ್ಯಾಂಟ್ಯಾಕ್ ಅಂತ ಬರುತ್ತೆ, ಅಂಥ ಗುಳಿಗೆನ ಯೂಸ್ ಮಾಡಿರಿ, ವಿಚ್ ಆರ್ ಲೆಸ್ ಸ್ಟ್ರಾಂಗರ್. ಸೊ ನಾನು ಹೇಳೋದು ಒಂದೇ ಕೊನೆಯಲ್ಲಿ, ಇಫ್ ನಿಮ್ಮ ಫ್ರೆಂಡ್ಸು ಅಥವಾ ನಿಮ್ಮ ರಿಲೇಟಿವ್ಸ್ ಯಾರಾದರೂ ರೆಗ್ಯುಲರ್ ಆಗಿ PPI ಯೂಸ್ ಮಾಡ್ತಿದ್ರೆ ಇಮಿಡಿಯೇಟ್ಲಿ ನಿಮ್ಮ ಡಾಕ್ಟ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ಸ್ಟಾಪ್ ಮಾಡೋಕ್ಕೆ ಹೇಳ್ರಿ ಅದನ್ನ ಸ್ಲೋ ಆಗಿ. ಥ್ಯಾಂಕ್ ಯು.